ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ಕೆಬ್ಬಣತಿ ಒಳಗೆ ಬೆಂಡಿಕಾಯಿ ಪಲ್ಯ ಮಾಡೋಣ್ರಿ. ಈಗ ಬೆಂಡಿಕಾಯಿ ಪಲ್ಯ ಮಾಡೋಕೆ ಈ ರೀತಿ ಬೆಂಡಿಕಾಯಿ ತೊಗೊಂಡು ಭಾಳ ದೊಡ್ಡನಲ್ಲ ಭಾಳ ಸಣ್ಣನಲ್ಲ ಮೀಡಿಯಮ್ ಸೈಜ್ ಎಳು ಚಲೋ ಅದಾವು. ನೋಡಿರಿ ತೊಳೆದು ಇಟ್ಕೊಂಡು ಸ್ವಚ್ಛಂಗಿ ಕೈಗೆ ನೀರು ಹತ್ಲಾಕತ್ತಾವು. ಈ ರೀತಿ ಪಲ್ಯ ಮಾಡಿಕೊಡ್ರಿ, ಮಕ್ಕಳು ಇಷ್ಟಪಡ್ತಿರ್ತಾರು. ಇಲ್ಲಿ ಅರ್ಧ ಚಮಚ ಮಸಾಲೆ, ಖಾರ, ಉಪ್ಪು, ಬೆಳ್ಳುಳ್ಳಿ ಗಾಡಿ, ಆಮೇಲೆ 2 ಟೊಮೆಟೊ ತೊಗೊಂಡ್ರಿ. ಯಾವುದೂ ಮಸಾಲೆ ತೊಗೊಂಡಿಲ್ಲ, ನಿಮಗೆ ಕಾಣಿಸತೈತಿ. ಇಷ್ಟ ಸಾಕ್ರಿ, ಭಾರಿ ಆಕೈತಿ ನೀವು ಈ ರೀತಿ ಮಾಡಿಕೊಟ್ರಿ ಅಂದ್ರೆ ಮಕ್ಕಳಿಗೆ. ಈಗ ನೋಡಿರಿ ಬೆಂಡಿಕಾಯಿ ಹೆರಚಿಟ್ಕೊಂಡು ನಾ ರೌಂಡಿಗೆ, ನೀವು ನಿಮಗೆ ರೌಂಡ್ ಬೇಕಾದ್ರೆ ರೌಂಡ್ ಹೆರ್ಚ್ಕೋರಿ, ಉದ್ದಕ್ಕೆ ಬೇಕಾದ್ರೆ ಉದ್ದಕ್ಕೆ ಹೆರ್ಚ್ಕೋರಿ. ಈಗ ಇಲ್ಲಿ ಎಲ್ಲ ರೆಡಿಯಾಗಿ ಹೆರ್ಚ್ಕೊಂಡಿದ್ದು ಬೆಂಡಿಕಾಯಿ. ಅಲ್ಲಿ ಕೆಬ್ಬನ ತೆವಿ ಕಾಯ್ಲಾಕಿಟ್ಟನ್ನು ಕಾದೈತ್ರಿ ಒಲಿ ಮೇಲೆ. ಕಾದಂಥ ತೆವಿಗೆ ಬೆಂಡಿಕಾಯಿ ಹಾಕೊಂಡು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು 5 ನಿಮಿಷ ಹುರ್ಕೋಬೇಕ್ರಿ ಫ್ರೆಂಡ್ಸ್. ಜಲ್ದಿ ಹುರಿಯಂಗಿಲ್ಲವು, ಎಣ್ಣೆ ಹಾಕೋಣ ಜಲ್ದಿ ಹುರಿತಾವೆ. ಎಣ್ಣೆ ಹಾಕಿದ್ನೆ ಒಂದು 5 ನಿಮಿಷ ಹುರ್ಕೊಂಡ್ರಿ ಎಲ್ಲ ಚಂದಂಗೆ ಪರ್ಫೆಕ್ಟಂಗಿ. ಈಗ ನೋಡೋಣ ಬರ್ರಿ, 5 ನಿಮಿಷ ಆಗೈತಿ. ಹುರಿದ ನೋಡ್ರಿ ಚಂದಂಗೆ ನೋಡ್ರಿ, ಭಾಳ ಹೊತ್ತಿಲ್ಲ, ಭಾಳ ಹೊತ್ತಿಸ್ಲಾಕೋಬೇಡ್ರಿ. ಈಗ ಪರ್ಫೆಕ್ಟ್ ಅದಾವೆ. ಈ ರೀತಿ ಹುರ್ಕೋರಿ ನೀವು. ಕೈ ಹಾಕೋ ಭಾಳ ಹೊತ್ತಿಸಿದ್ರಿ ಅಂದ್ರೆ ಹಸಿವು ಇಡ್ಲಾಕೋಬೇಡ್ರಿ, ಲೋಳೆ ಆಕತಿ. ಈಗ ಅದನ್ನೆಲ್ಲ ಬೆಂಡಿಕಾಯಿ ತೆಗೆದು ಇಟ್ಕೊಂಡು ಹುರಿದಿದ್ದು. ಈಗ ಇದಕ್ಕೆ 2 ಚಮಚ ಏನು ಮಾಡ್ತಾನೆ ಕಾದಂತ ತೆವಿಗೆ 2 ಚಮಚ ಎಣ್ಣೆ ಹಾಕೋತಾನೆ, ಉಪ್ಪಿಡ್ತಾನೆ ಚಮಚದ್ಲಿ. ಇಷ್ಟ ಎಣ್ಣೆ ಹಾಕೋರಿ, ಭಾಳ ಎಣ್ಣೆ ಹಾಕಲಕ್ಕೆ ಹೋಗ್ಬೇಡ್ರಿ. ಈಗ ಅದು ಎಣ್ಣೆ ಕಡಕ್ಕೆ ಹಿಂಗೆ ಕಾಯ್ಬೇಕ್ರಿ ಫ್ರೆಂಡ್ಸ್. ಅದು ಬೆಳ್ಳುಳ್ಳಿ ಹಾಕೋಣ ಚೂರು ಅನ್ಬೇಕು. ನಾ ಬೆಳ್ಳುಳ್ಳಿ ಕೂಟ್ಟು ಇಟ್ಕೊಂಡು ನೋಡ್ರಿ ಹಾಕ್ತಾನೆ ನೋಡ್ರಿ, ಚೂರು ಅಲ್ಲಾಕತ್ತೈತಿ. ಎಷ್ಟು ಚಂದ ವಾಸನೆ ಭಾರಿ ಬರಾಕತ್ತೈತಿ ರೀ ಕೆಬ್ಬನ ತೆವಿ ಒಳಗಿಂದ. ಭಾರಿ ಹತ್ತೈತಿ ರೀ ಪಲ್ಯ. ಇದು ಗೋಲ್ಡನ್ ಕಲರ್ ಬಂದೈತಿ. ಈಗ ಬೆಳ್ಳುಳ್ಳಿ ಇದಕ್ಕೆ ಏನು ಮಾಡ್ಕೊಂಡು ಈಗ ಟೊಮೆಟೊ ಏನು ಹೆರಚಿಟ್ಕೊಂಡಿರಲಿಲ್ಲ ಟೊಮೆಟೊ ಹಾಕೊಂಡು, ಉಪ್ಪು ಒಂದು ಸ್ವಲ್ಪ ಬಿತ್ತು, ಅದು ಬೀಳಿ ಏನಾಗೋದಿಲ್ಲ. ಈಗ ಟೊಮೆಟೊ ಉಪ್ಪು 2 ಕೂಡ ಏನು ಮಾಡಿದ್ನಿ ಹಾಕೊಂಡು ಇದ್ರ ಜಲ್ದಿ ಹುರಿಲ್ರಿ. ಹುರಿಬೇಕಂತೇಳಿ ಏನು ಮಾಡಾಕತ್ತನ ಒಂದು ಮ್ಯಾಗ ಮುಚ್ಚಾಕತ್ತನು, ಜಲ್ದಿನೂ ಹುರಿತೈತಿ, ಮೆತ್ತಗಾಕವು. ಇಲ್ಲಿ ಬಿರ್ಸಿಡ್ಲಕ್ಕೆ ಹೋಗ್ಬೇಡ, ಟೊಮೆಟೊ ಪೂರ್ತಿ ಅದು ಏನಾಗಕ್ರಿ ಮೆತ್ತಗಾಗಿ ಒಳಗಿಂದ ಫ್ಲೇವರ್ ಬಿಡ್ಬೇಕು, ಹುಳಿ ಅಂಶ ಅಂದ್ರೆ ಬೆಂಡಿಕಾಯಿಗೆ ಭಾರಿ ಟೇಸ್ಟ್ ಬರ್ತೈತಿ. ಈಗ ನೋಡ್ರಿ 2 ನಿಮಿಷ ಆಗೈತಿ, ಎಷ್ಟು ಚಂದ ಮೆತ್ತಗಾಗ್ಯಾವ. ಮತ್ತೊಂದು ಸ್ವಲ್ಪ ಚಮಚಲ್ಲಿ ಏನು ಮಾಡಿದ್ನಿ ಎಲ್ಲ ಕಡೆ ಅದನ್ನ ಮೆತ್ತಗೆ ಒದಕಿದ್ನಿ. ಈಗ ನೋಡ್ರಿ ಇದನ್ನ ಉಪ್ಪು ಉಳ್ದೈತಿರಲ್ಲ ಅದನ್ನು ಉಪ್ಪು ಹಾಕೋತಾನು. ಉಪ್ಪು ಒಂದು ಸ್ವಲ್ಪ ಮಿಕ್ಸ್ ಆಗಲಿ. ಅದು ಮಿಕ್ಸ್ ಆಗೋಣ ಇದಕ್ಕೆ ಏನು ಮಾಡ್ತಾನೆ, ಇದೇನು ಹುರಿದಿರ್ತಕ್ಕಂಥ ಬೆಂಡಿಕಾಯಿಗಳನ್ನ ಹಾಕೊಂಡು ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊತಾನೆ ರೀ. ಅಂದ್ರೆ ಎಲ್ಲ ಹುಳಿ ಅಂಶ ಬೆಳ್ಳುಳ್ಳಿ ಅದು ಎಲ್ಲ ಅದ್ರೊಳಗಿಂದ ಫ್ಲೇವರಾಗಿ ಹೋಗ್ಬೇಕ್ರಿ. 2 ನಿಮಿಷ ಆಗೈತ್ರಿ. ಈಗ ಮಸಾಲೆ ಖಾರ ಹಾಕೊಂಡು ಒಂದು 2 ನಿಮಿಷ ತೆಳಗಮ್ಮ ಎಲ್ಲ ಮಾಡೋನು. ಎಣ್ಣೆ ಬಿಡ್ಬೇಕ್ರಿ ಅದ್ರೊಳಗಿಂದ ಎಲ್ಲ ಖಾರದೊಳಗಿಂದ. ಕೆಂಪು ನೋಡ್ರಿ ಕಲರ್ ಎಷ್ಟು ಚಂದ ಚೇಂಜ್ ಆಗೈತಿ. ಇಲ್ಲಿ ನೀವು ನೋಡತ್ರಿ ಎಣ್ಣೆ ಬಿಟ್ಟೈತಿ ಈಗ ಮಸಾಲೆ ಒಳಗಿಂದ. ಇದಕ್ಕೆ ಒಂದು ಅರ್ಧ ಚರಿಗಿನ ನೀರು ಹಾಕೋತಾನೆ ರೀ. ನಿಮ್ಗೆ ಇನ್ನಷ್ಟು ರಸ ಬೇಕಾದ್ರೆ ಜಾಸ್ತಿ ಹಾಕೋರಿ, ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕೋರಿ. ಇಲ್ಲಿ ನನಗಿಷ್ಟ ಅರ್ಧ ಚರಿಗಿನ ನೀರು ಸಾಕ್ರಿ. ನಾ ಈಗ ಇದನ್ನು ಏನು ಮಾಡ್ತೀನಿ, ಈಗ ತೆಳು ಐತ್ರಿ, ಆದರೆ ಇನ್ನೇನು ಕುದ್ದು ಬಳಕ ಅದ್ರೊಳಗಿಂದ ಬೆಂಡಿಕಾಯಿ ಒಳಗಿಂದ ಫ್ಲೇವರ್ ಬಿಡ್ತೈತ್ರಿ ಅದು ತಾನ. ಇದಕ್ಕೆ ಯಾವುದೂ ಮಸಾಲೆ ಹಾಕ್ಲಕ್ಕೆ ಹೋಗ್ಬೇಡ್ರಿ. ಈಗ ಇದು ಬರೋಬ್ಬರಿ ಐತಿ ನೋಡ್ರಿ, ಗದ ಕುದಿಯೋಣ ಎಷ್ಟು ಗಟ್ಟಿಗೈತಿ ಅದು ನೋಡ್ರಿ. ಬೆಂಡಿಕಾಯಿ ಪಲ್ಯ ರೆಡಿ ಆಯ್ತು ನಮ್ದೀಗ. ಇದನ್ನ ಏನು ಮಾಡ್ತಾನೆ, ಜೋಳದ ರೊಟ್ಟಿ ಸಂಗಟ ಚಪಾತಿ ಸಂಗಟ ಭಾರಿ ಟೇಸ್ಟ್ ಆಗ್ತೈತಿ. ಈಗ ತೆಗೆದು ಇಟ್ಕೋತಾನೆ ಸ್ಟೀಲಿನ ಬಾಂಡೆದೊಳಗೆ. ಈಗ ಈ ತಾಟ್ ಮೇಲೆ ರೆಡಿ ಮಾಡಿ ನೋಡ್ರಿ. ಚಪಾತಿ, ಹಿಂಡಿ, ಬೆಂಡಿಕಾಯಿ ಪಲ್ಯ, ಆಮೇಲೆ ಈ ಕಡೆ ಉಪ್ಪಿನಕಾಯಿ, ಬದ್ನೆಕಾಯಿ ಪಲ್ಯ. ನೋಡ್ರಿ ನಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್.